ಸ್ನೇಹಿತರೆ, ಇವತ್ತು ಆಳ್ವಿ ಬೀಜದಿಂದ ತುಂಬ ಟೇಸ್ಟಿ ಜೊತೆಗೆ ಆರೋಗ್ಯಕರವಾಗಿರೋ ಲಾಡುನ ಮನೆಯಲ್ಲಿ ಸರಳವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಹಿ ತಿನ್ನಬೇಕು ಅಂತ ಅಂದ್ಕೊಂಡಾಗ ಈ ಒಂದು ಲಾಡುನ ಮಾಡಿ, ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಗುಡ್ನೆಸ್ಸು ಕೂಡ ಇದೆ. ಆಳ್ವಿ ಬೀಜದಲ್ಲಿ ಪ್ರೋಟೀನ್, ಫೈಬರ್, ಐರನ್ ಅಂತಹ ಪೋಷಕಾಂಶಗಳು ಒಳ್ಳೆ ಪ್ರಮಾಣದಲ್ಲಿದೆ. ಹಾಗಾಗಿ ರುಚಿನೂ ಸಿಗುತ್ತೆ, ಜೊತೆಗೆ ಆರೋಗ್ಯನೂ ಕೂಡ ಒಂದೇ ಲಾಡೂಲಿ ಸಿಗುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಳ್ವಿ ಬೀಜಕ್ಕೆ ಮತ್ತೊಂದು ಹೆಸರಿದೆ, ಅಲೀಮ್ ಸೀಡ್. ಇದ್ರ ಜೊತೆಗೆ ಇನ್ನೊಂದು ಹೆಸರು ಕೂಡ ಇದೆ, ಗಾರ್ಡನ್ ಗ್ರೀಸ್ ಸೀಡ್ ಅಂತ. 2-3 ಹೆಸರಿಂದ ಇದನ್ನು ಕರೀತಾರೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಬಟ್ಲಲ್ಲಿ 1 ಪೋರ್ಷನ್ನು ಆಳ್ವಿ ಬೀಜನ ತೊಗೊಂಡಿದ್ದೀನಿ. ಇದನ್ನು ನೆನೆಸ್ಕೊಳ್ಬೇಕಾಗಿರುತ್ತೆ. 8ರಿಂದ 10 ಅವರ್ ಇದನ್ನು ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೆಂದಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೀರಲ್ಲೂ ಕೂಡ ನೀವು ನೆನೆಸ್ಕೊಳ್ಬೋದು, ಆದರೆ ನಾನಿಲ್ಲಿ ಎಳ್ಳೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಎಳ್ಳೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಒಂದು ಮೈಲ್ಡಾಗಿ ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಸುಮಾರು 8 ಅವರು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದು ನೆಂದಾದ್ಮೇಲಿಂದ ಜೆಲ್ಲಿ ಟೆಕ್ಸ್ಚರ್ ಬರುತ್ತೆ. ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ, ನೆನೆಸ್ಕೊಂಡು ತೊಗೊಂಡಿದ್ದೀವಿ. ನಂತರದಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಟ್ಕೊಳ್ಳಿ. ಇವಾಗ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದ್ರಿಂದ ಸ್ವೀಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಹೀಟು ಸಿಮ್ಮಲ್ಲಿರಲಿ. ಇವಾಗ 3 ಚಮಚ ತುಪ್ಪ ಹಾಕಿದ್ದೀನಿ. ತುಪ್ಪ ಹೀಟ್ ಆದಮೇಲಿಂದ 1/4 ಪೋರ್ಷನ್ನು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನ ಗರಿಗರಿಯಾಗಿ ಹುರಿದ್ಬಿಟ್ಟು ತಗೊಳ್ಳಿ. ಅದಾದಮೇಲಿಂದ ಗೋಡಂಬಿನೂ ಕೂಡ ಕ್ರಿಸ್ಪಾಗೋವರೆಗೆ ಹುರಿದ್ಬಿಟ್ಟು ತಗೊಳ್ಳಿ. ನಂತರದಲ್ಲಿ 1 ಬಟ್ಲು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಆಳ್ವಿ ಬೀಜನೂ ಕೂಡ 1 ಬಟ್ಲು ತೊಗೊಂಡಿದೆ. ಇದೇ ಬಟ್ಲಲ್ಲಿ 1 ಬಟ್ಲು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಪಾಕ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಪ್ಪದಲ್ಲಿ ಇದು ಚೆನ್ನಾಗಿ ಬೆರೆತ್ಕೊಂಡು ಕರಗಿದ್ರೆ ಸಾಕು. ಈ ಥರ ಆದಮೇಲಿಂದ ನೆನೆಸಿರುವಂತಹ ಆಳ್ವಿ ಬೀಜನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಟು ಸಿಮ್ಮಲ್ಲಿರಲಿ. ಬೆಲ್ಲದ ಜೊತೆ ಆಳ್ವಿ ಚೆನ್ನಾಗಿ ಬೆರೆತ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು, ಒಂದು ಹದ ಬರಬೇಕು. ಬಾಣಲಿಯಿಂದ ಬಿಟ್ಕೋಬೇಕು, ಸ್ವಲ್ಪನೂ ಕೂಡ ಅಂಟ್ಕೊಳ್ಬಾರ್ದು. ಅಲ್ಲಿ ತನಕ ಸಿಮ್ಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡ್ಬೋದಾಗಿರುತ್ತೆ ಆಳ್ವಿ ಬೀಜ ಒಂದು ಹದಕ್ಕೆ ಬಂದಿದೆ. ಬಾಣಲಿಗೆ ಅಂಟ್ಕೋತಾ ಇಲ್ಲ, ಬಾಣಲಿಯಿಂದ ಬಿಟ್ಕೊಳ್ತಾ ಇದೆ. ಇವಾಗ 1 ಬಟ್ಲು ತುರಿದಿರುವಂತಹ ಕೊಬ್ಬರಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಪರಿಪೂರ್ಣವಾಗಿ ಇದು ಹೊಂದ್ಕೊಳ್ಬೇಕು. ನಂತರದಲ್ಲಿ ಒಂದು ಮಿಕ್ಸಿ ಜಾರ್ಗೆ 3 ಏಲಕ್ಕಿ ಮತ್ತು ಮೊದಲೇ ತುಪ್ಪದಲ್ಲಿ ಹುರಿದಿರೋ ಬಾದಾಮಿ, ಗೋಡಂಬಿನೂ ಕೂಡ ಹಾಕಿ ರಫಾಗಿ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ, ಬಿಸಿ ಇರಬೇಕಾದ್ರೇ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ನಿಧಾನಕ್ಕೆ ಲಾಡುನ ಮಾಡ್ಕೊಳ್ಳಿ. ಇವತ್ತು ಮಾಡಿರೋ ಈ ಆಳ್ವಿ ಲಾಡು ರುಚಿಯಾಗೂ ಇದೆ, ಜೊತೆಗೆ ಆರೋಗ್ಯಕರವಾಗೂ ಕೂಡ ಇದೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರುಚಿ ಆಳ್ವಿ ಬೀಜದಲ್ಲಿ ಪಾಯಸ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ರೆಸಿಪಿಲಿ ತೋರಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.